ಡಾಕ್ಟರ್ ರಂಗನಾಥ್ ಅವರೇ ನಮಸ್ಕಾರ. ನಮಸ್ತೆ. ಪಶುಪಾಲನೆಯಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ಎದುರಿಸುವಂತಹ ಆರೋಗ್ಯ ಸವಾಲುಗಳು ಏನೇನು ಮತ್ತು ಅವುಗಳನ್ನು ನಿರ್ವಹಣೆ ಮಾಡುವಂತಹದ್ದು ಹೇಗೆ, ಈ ವಿಚಾರವಾಗಿ ಇವತ್ತು ನಾವು ಮಾತನಾಡಬೇಕಾಗಿದೆ. ಹೇಳಿ, ಮಳೆಗಾಲದಲ್ಲಿ ಜಾನುವಾರುಗಳಲ್ಲಿ ವಿಶೇಷವಾಗಿ ಕಂಡುಬರುವಂತಹ ಆರೋಗ್ಯ ಸಮಸ್ಯೆಗಳು ಏನೇನು ಅಂತ. ಸಾಮಾನ್ಯವಾಗಿ ಜಾನುವಾರುಗಳಂದರೆ ನಮ್ಮ ಉತ್ತರ ಕನ್ನಡದಲ್ಲಿ ಹೆಚ್ಚಿನದಾಗಿ ಆಕಳ ಮತ್ತು ಎಮ್ಮೆಗಳಿದೆ. ಸಾಧಾರಣವಾಗಿ ಇನ್ನು 3-4 ವರ್ಷಗಳ ಹಿಂದಿನಿಂದ ಇತ್ತೀಚಿನ ದಿನಗಳಲ್ಲಿ ಕುರಿ ಮತ್ತು ಆಡುಗಳು ಸಾಕಾಣಿಕೆ ಪ್ರಮಾಣವೂ ಹೆಚ್ಚಿನದಾಗಿ ಪ್ರಚಲಿತದಲ್ಲಿದೆ. ಹಾಗಾಗಿ ಪ್ರಮುಖವಾಗಿ ನಾನು ಮಳೆಗಾಲದಲ್ಲಿ ಮುಂಗಾರಿನಲ್ಲಿ ಪ್ರಮುಖವಾಗಿ ಕಂಡುಬರ್ತಕ್ಕಂಥ ಸಾಮಾನ್ಯ ಸಮಸ್ಯೆಗಳು ಮತ್ತು ಅವುಗಳಿಗೆ ನಿರ್ವಹಣೆ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಪ್ರಮುಖವಾಗಿ ನಾನು ಹೇಳೋದಾದರೆ, ಒಂದು ಸಜೆಷನ್ ರೈತರಿಗೆ ಈ ಒಂದು ನಾವು AR ಕಾರ್ಬನ್ ಮುಖಾಂತರ ಒಂದು ಸಜೆಷನ್ ಕೊಡೋದಂದರೆ, ಈಗ ಕಾಲುವಡೆ ಮತ್ತು ಬಾಯಿ ಹೊಡೆಯೋದು ಲಸಿಕಾ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಪಶುಸಂಗೋಪನೆ ಇಲಾಖೆ ಮುಖಾಂತರ ನಡೀತಾ ಇದೆ. ಇನ್ನೂ 15-16 ದಿನಗಳ ಕಾಲ ಅದು ಪ್ರಚಲಿತದಲ್ಲಿರುತ್ತೆ. ಅದು ದೇಶಾದ್ಯಂತ ನಡೀತಿದೆ. ವರ್ಷದಲ್ಲಿ 2 ಬಾರಿ ಆಗ್ತೀವಿ. ಅಂದರೆ ಈ ಉದ್ದೇಶ ಏನಂತಂದರೆ, ಇದು ಪ್ರಮುಖ ಉದ್ದೇಶ, ನಾವು ಈ ಕಾಲುವಡೆ ಬಾಯಿ ಹೊಡೆಯನ್ನು ನಮ್ಮ ದೇಶದಿಂದ ಅಂದರೆ ನಮ್ಮ ಜಾನುವಾರುಗಳ ಸಮಸ್ಯೆಗಳನ್ನು ನಿರ್ವಹಣೆಗೋಸ್ಕರ ಮಾಡ್ತಿರ್ತಕ್ಕಂಥದ್ದು. 2019ರಿಂದ ಇದನ್ನು ಚಾಲನೆಯಲ್ಲಿದೆ. ಕಡ್ಡಾಯವಾಗಿ ಎಲ್ಲ ರೈತರು ಯಾವುದೇ ಏನು ಹಿಂಜರಿಕೆ ಇಲ್ಲದೆ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಲಸಿಕೆ ಹಾಕ್ಸ್ಕೊಳ್ಳೋದ್ರಿಂದ. ಹಾಲಿನ ಇಳುವರಿನಲ್ಲಿ ಆಗಲಿ ಅಥವಾ ಕೆಲವು ಕಂದಾಗುತ್ತೆ ಅನ್ನೋ ಭಯ ಇರುತ್ತೆ. ಆದರೆ ತುಂಬ ಅಡ್ವಾನ್ಸ್ ಪ್ರೆಗ್ನೆನ್ಸಿನಲ್ಲಿದ್ದರೆ, ಅಂದರೆ ತುಂಬ ಗರ್ಭಿಣಿ ಆಗಿರ್ತಕ್ಕಂಥ ಆಕಳುಗಳಿಗೆ ಹೊರತುಪಡಿಸಿ ಉಳಿದಂಥ ಎಲ್ಲ ಜಾನುವಾರುಗಳಿಗೆ 4 ತಿಂಗಳು ತುಂಬಿದಂಥ ಎಲ್ಲ ಜಾನುವಾರುಗಳಿಗೆ ನೀವು ಲಸಿಕೆಗಳನ್ನು ಕಡ್ಡಾಯವಾಗಿ ಹಾಕ್ಸ್ಕೊಳ್ಬೇಕು. ಇನ್ನೊಂದು ವಿಚಾರ ಅಂತಂದರೆ, ನಾವು ಪ್ರಮುಖವಾಗಿ ಇದ್ರ ಜೊತೆಗೆ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ NADCPನಲ್ಲಿ ವತಿಯಿಂದ ಇದೇ ನಮ್ಮ ಎಲ್ಲ ಇಲಾಖಾ ವತಿಯಿಂದ ಈ ಬ್ರುಸೆಲೋಸಿಸ್ ಅಂತಂದರೆ ಸಾಂಕ್ರಾಮಿಕ ಗರ್ಭಪಾತದ ವಿರುದ್ಧನೂ ಲಸಿಕೆ ಹಾಕ್ತಾರೆ. 4 ತಿಂಗಳು ತುಂಬಿದಂಥ ಎಲ್ಲ ಹೆಣ್ಣು ಕರುಗಳಿಗೆ ಕಡ್ಡಾಯವಾಗಿ ಲಸಿಕೆಯನ್ನು ಹಾಕ್ಸ್ಕೊಳ್ಬೇಕು. ಇದು ಒಂದು ಕಳಕಳಿಯ ಮನವಿ. ಇನ್ನೊಂದು ಏನಂತಂದರೆ, ಈ ಮುಂಗಾರಿನಲ್ಲಿ ಪ್ರಮುಖವಾಗಿ ಕಂಡುಬರ್ತಕ್ಕಂಥದ್ದು, ಈಗ ಹೊಸದಾಗಿ ಮಳೆ ಬೀಳ್ತಾ ಇರೋದ್ರಿಂದ ಎಲ್ಲ ಅಂದರೆ ನಮ್ಮ ಹುಲ್ಲು ಇರ್ಬೋದು ಅಥವಾ ಗಿಡಗಳು ಹೊಸದಾಗಿ ಚಿಗುರು ಬರ್ತಾ ಇದೆ. ಆ ಚಿಗುರು ಬರ್ತಾ ಇರೋದ್ರಿಂದ ತಿನ್ನತಕ್ಕಂಥ ಆಕಳುಗಳಿರ್ಬೋದು ಅಥವಾ ಸೊಪ್ಪು ತಿಂದಂಥ ಕುರಿ ಆಡುಗಳಿರ್ಬೋದು. ಪ್ರಮುಖವಾಗಿ ಕುರಿ ಮತ್ತು ಆಡುಗಳಲ್ಲಿ ಇದು ದೊಡ್ಡ ಸಮಸ್ಯೆಯಾಗಿ ಕಂಡುಬರ್ತಕ್ಕಂಥದ್ದು. ಯಾಕಂದರೆ ನಾನು ಇದು ಅಂದರೆ ಇದರಿಂದ ಭಾಳ ದುಷ್ಪರಿಣಾಮಗಳು ಆಗಿರ್ತಕ್ಕಂಥದ್ದನ್ನು ನಾನು ಕಂಡಿದ್ದೀನಿ. ಏನಂದರೆ, ಈ ಹೊಸದಾಗಿ ಚಿಕ್ಕಿರ್ತಕ್ಕಂಥ ಸೊಪ್ಪನ್ನು ಅಥವಾ ಹುಲ್ಲನ್ನು ತಿಂದಾಗ ಏನಾಗುತ್ತೆ, ಅವು ಭಾಳ ರುಚಿಯಾಗಿರುತ್ತೆ. ಮೊದಲನೇದಾಗಿ ಯಾಕಂದರೆ ಒಣ ಮೇವು ಕೊಟ್ಟಿರ್ತೀವಿ ಬೇಸಿಗೆನಲ್ಲೆಲ್ಲ, ರುಚಿಯಾಗಿರುತ್ತೆ. ಭಾಳ ಗಬಗಬನೆ ಬೇಗನೆ ಭಾಳಷ್ಟು ಆಹಾರವನ್ನು ಹೊಸದಾಗಿ ಚಿಕ್ಕಿರ್ತಕ್ಕಂಥ ಆಹಾರ ತಿಂದಾಗ ಅದರಲ್ಲಿರ್ತಕ್ಕಂಥ ಪತ್ರ ಹರಿತಿರುತ್ತೆ. ಅದು ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಒಂದು ಪ್ರೋಟೀನ್ ಅಂಶಗಳಿರ್ಬೋದು ಅಥವಾ ಕಾರ್ಬೋಹೈಡ್ರೇಟ್ ಅಂಶಗಳೇನಿದೆಯಲ್ಲ, ಅದು ಭಾಳ ಬೇಗನೆ ಜೀರ್ಣ ಆಗಿ ಅದು ಗ್ಯಾಸ್ ಆಗಿ ಪರಿವರ್ತನೆ ಆಗುತ್ತೆ. ಅದನ್ನು ನಾವೇನು ಹೇಳ್ತೀವಿ, ಫ್ರಾತಿ ಬ್ಲೋಟ್ ಅಂತ ಕರಿತೀವಿ. ಈ ಒಂದು ಸಮಸ್ಯೆಯಿಂದ ಪ್ರಮುಖವಾಗಿ ಹೊಟ್ಟೆ ಹುಬ್ಬೋದ್ರಿಂದ ಆಕಳುಗಳಿರ್ಬೋದು, ಪ್ರಮುಖವಾಗಿ ಕುರಿ ಮತ್ತು ಆಡುಗಳಲ್ಲಿ ದೊಡ್ಡ ಒಂದು ಸಮಸ್ಯೆ ಇದು. ಹೊಟ್ಟೆ ಹುಬ್ಬಿ ತಕ್ಷಣ ವಿತಿನ್ ಅರ್ಧ ಗಂಟೆ 1 ಗಂಟೆ ಒಳಗಡೆ ಮರಣವಂತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದು ಭಾಳ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಯಾಕಂದರೆ ತುಂಬ ರೈತರು ತಮ್ಮ ಆಡುಗಳನ್ನು ಕುರಿಗಳನ್ನು ಕಳ್ಕೊಂಡಿದ್ದಾರೆ. ಇದರಲ್ಲಿ ನಾವು ಮುನ್ನೆಚ್ಚರಿಕೆ ಏನು ವಹಿಸಬೇಕು ಅಂತಂದರೆ, ಇಲ್ಲಿ ಪ್ರಮುಖವಾಗಿ ನಾವು ಈ ರೀತಿ ತುಂಬ ಹೊಸದಾಗಿ ಚಿಗಿರ್ತಕ್ಕಂಥ ಆಹಾರನ ತಿನ್ನಲಿಕ್ಕೆ ಭಾಳಷ್ಟು ಬಿಡಬಾರ್ದು. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಬೆಳಗ್ಗೆ ಸಾಯಂಕಾಲ ಟೈಮ್ ಇರ್ಬೋದು ಅಥವಾ ಬೆಳಗಿನ ಜಾವ ನೀವು ಹೊರಗಡೆ ಅಂದರೆ ಮೇಲಕ್ಕೆ ಬಿಡೋದಕ್ಕಿಂತ ಮುಂಚಿತವಾಗಿ ಒಣಮೇವನ್ನು ಕೊಡ್ತಕ್ಕಂಥದ್ದು ಬಹಳ ಸೂಕ್ತ. ಒಣಮೇವು ಅಂತಂದರೆ ನಿಮ್ಮಲ್ಲಿ ಯಾವುದೇ ಇರ್ಬೋದು. ಸಾಧಾರಣವಾಗಿ ನಮ್ಮ ಉತ್ತರ ಕನ್ನಡದಲ್ಲಿ ದೊರೆತಕ್ಕಂಥದ್ದು ಅಂತಂದರೆ ಈ ಬಿಳಿ ಹುಲ್ಲು. ಒಂದು ಬಾರಿ ಬಿಳಿ ಹುಲ್ಲನ್ನು ಕೊಟ್ಟು ನಂತರ ನೀವು ಸಂಜೆ ರಾತ್ರಿ ಟೈಮ್ ಇರ್ಬೋದು ಅಥವಾ ಬೆಳಗಿನ ಊಟನಲ್ಲಿ ಕೊಡೋದು ಭಾಳ ಸೂಕ್ತ. ಕೊಟ್ಟು ನಂತರ ಮೇಲಿಕ್ಕೆ ಬಿಟ್ಟಾಗ ಏನಾಗುತ್ತೆ, ಒಣ ಮೇವು ಮತ್ತು ಹೊಸದಾಗಿ ತಿಂದಂಥದ್ದೆಲ್ಲ ಮಿಶ್ರಣ ಆಗುತ್ತೆ. ಜೊತೆಗೆ ಹಸಿವಿನಿಂದ ಬಹಳಷ್ಟು ಹೊಸದಾಗಿ ಚಿಗಿರ್ತಕ್ಕಂಥ ಆಹಾರವನ್ನು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಅಂತಂದರೆ ಏನಾಗುತ್ತೆ, ಸಾಂದ್ರತೆ ಕಡಿಮೆ ಆಗೋದ್ರಿಂದ ಈ ಒಂದು ಸಮಸ್ಯೆಯನ್ನು ನಾವು ನೀಗಿಸ್ಬೋದು. ಅದರಲ್ಲೂ ಏನು ತೀವ್ರತೆ ಕಡಿಮೆ ಇದ್ದಾಗ ನಾವು ಉಳಿಸ್ಕೊಳ್ಬೋದು. ಏನು ಕುರಿ ಹಾಡಿರ್ಬೋದು ಅಥವಾ ಆಕಳುಗಳನ್ನು. ಏನು ಕ್ರಮಗಳು ತಗೊಳ್ಬೇಕು? ಮೊದಲನೇದಾಗಿ ನಾವು ಅಂತಂದರೆ ಮನೆಯಲ್ಲಿ ಏನು ಮಾಡಬಹುದು ಅಂದರೆ, ನಾವು ಭಾಳ ಸುಲಭವಾಗಿ ಸಿಗ್ತಕ್ಕಂಥದ್ದು ಶೇಂಗಾ ಎಣ್ಣೆ ನಮ್ಮಲ್ಲಿ. ಯಾಕಂದರೆ ಅದು ನಾವು ಲೈಫ್ ಸೇವಿಂಗ್ ಅಂತ ಒಂದು ಆಯಿಲ್ ಅಂತ ಕರಿತೀವಿ. ಮುಖ್ಯವಾಗಿ ಕುರಿ ಮತ್ತು ಹಾಡುಗಳಲ್ಲಿ ಮತ್ತು ಚಿಕ್ಕ 6 ತಿಂಗಳಿಗಿಂತ ದೊಡ್ಡದಂಥ ಆಕಳುಗಳಲ್ಲಿ. ಇದು ಶೇಂಗಾ ಎಣ್ಣೆ ಎಷ್ಟು ಕುಡಿಸ್ಬೇಕು? ಶೇಂಗಾ ಎಣ್ಣೆ ಕುಡಿಸೋದ್ರಿಂದ ಏನಾಗುತ್ತೆ ಅಂತಂದರೆ, ಅದು ಸರ್ಫ್ಯಾಕ್ಟೆಂಟ್ ಟೆನ್ಷನ್ ಕಡಿಮೆ ಮಾಡುತ್ತೆ. ಜೊತೆಗೆ ಏನಾಗುತ್ತೆ, ಅದು 2 ಥರ ಕೆಲಸ ಮಾಡುತ್ತೆ. ಒಂದು ಫ್ರಾತಿ ಬ್ಲೋಟ್ ಅಂತ ಕರಿತಲ್ಲ, ಅಂದರೆ ನೀರಿನ ಒಳಗಡೆನೇ ಗುಳ್ಳೆಗಳು ತುಂಬಿಕೊಂಡಿರುತ್ತೆ. ಅದು ಸುಲಭವಾಗಿ ಅಂದರೆ ಬಾಯಿ ಮುಖಾಂತರ ಅಂದರೆ ಅಥವಾ ರೆಕ್ಟಮ್ ಮುಖಾಂತರ ಹೋಗೋದಿಲ್ಲ.
ಅದನ್ನು ನಾವು ಟ್ರ್ಯಾಪ್ ಮಾಡಿರತಕ್ಕಂಥದ್ದನ್ನು ಶೇಂಗಾ ಎಣ್ಣೆ ಕೊಡೋದ್ರಿಂದ ಏನಾಗುತ್ತೆ, ಅದು ಸುಲಭವಾಗಿ ಬಿಡುಗಡೆ ಗ್ಯಾಸ್ ಬಿಡುಗಡೆ ಆಗಿ ಹೊಟ್ಟೆ ಉಬ್ಬರ ಕಡಿಮೆ ಆಗತಕ್ಕಂಥದ್ದು. ಎಷ್ಟಪ್ಪ ಕೊಡಬೇಕು ಅಂತಂದರೆ ಸಾಧಾರಣವಾಗಿ 15ರಿಂದ 20 kg ಇರತಕ್ಕಂಥ ಕುರಿಗಳಿಗೆ ನಾವೇನು ಹೇಳ್ತೀವಿ 100-150ರಿಂದ 200 ml ವರೆಗೂ ಕುಡಿಸ್ಬೇಕಾಗುತ್ತೆ. ಬರೀ ಇಲ್ಲ ನಾನು 1 ಚಮಚ ಕುಡಿಸ್ದೆ 2 ಚಮಚ ಕುಡಿಸೋದ್ರೆ ಅಂದರೆ ಪ್ರಯೋಜನ ಆಗಂಗಿಲ್ಲ. ಅಷ್ಟು ಕುಡಿಸಿದಾಗ ಏನಾಗುತ್ತೆ, ಅದು ಈ ಫ್ರಾತಿ ಬ್ಲೋಟ್ ಏನಿರುತ್ತಲ್ಲ ಅದನ್ನು ರಿಲೀವ್ ಮಾಡುತ್ತೆ. ಇದನ್ನು ನೀವೇನು ಮಾಡಬೇಕು, ಸಾಧಾರಣವಾಗಿ ಈ ಥರ ಸಮಸ್ಯೆ ಇದ್ದಂಥ ಕುರಿಗಳಿಗೆ 1-2 ತಾಸು, 1-1.5 ತಾಸು ಅಥವಾ 2 ತಾಸಿನ ಅಂತರದಲ್ಲಿ ನಾವು 3 ಅಥವಾ 4 ಬಾರಿ ಕೊಡಬೇಕಾಗುತ್ತೆ, ಭಾಳ ತೀವ್ರತೆ ಸಮಸ್ಯೆ ಹೆಚ್ಚಿನದಾಗಿದ್ದಾಗ. ಇಲ್ಲಾಂದರೆ 1 ಅಥವಾ 2 ಬಾರಿ ಸಾಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ ನಾವು ಇದು 2 ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ತಿಂದಂಥ ಆಹಾರ ಮುಂದಕ್ಕೆ ಅಂದರೆ ಪಾಸ್ ಆಗಲಿಕ್ಕೆ, ಎರಡನೇದು ಆ ಫ್ರಾತಿ ಬ್ಲೋಟನ್ನು ರಿಲೀವ್ ಮಾಡಲಿಕ್ಕೆ ಅನುಕೂಲ ಮಾಡುತ್ತೆ. ಇನ್ನೊಂದು ವಿಚಾರ ಏನಂತಾರೆ, ನಾವು ನಿಮ್ಮಲ್ಲಿ ಏನಾದರೂ ಔಷಧಿಗಳಿದ್ದಲ್ಲಿ ಸಾಧಾರಣವಾಗಿ ಈ ಬ್ಲೋಟೋಸಿಡ್ ಅಂತ ಕರಿತೀವಿ ಅಂತ ಸಿಮಿತಿಕಾನ್ ಇರ್ತಕ್ಕಂಥದ್ದು, ಬ್ಲೋಟೋರಿಡ್ ಇರ್ಬೋದು, ಈ ರೀತಿ ಔಷಧಿಗಳು ಸಿಗ್ತದೆ. ಆ ಔಷಧಿಗಳನ್ನು 50ರಿಂದ 100 ml ಅಂದರೆ ಯಾವುದು ತೀವ್ರತೆ ಪ್ರಮಾಣದಲ್ಲಿ ಭಾಳ ತೀವ್ರವಾದಂಥ ಸಮಸ್ಯೆ ಇದ್ದಲ್ಲಿ 100 ml ವರೆಗೂ ಕುಡಿಸ್ಬೇಕಾಗುತ್ತೆ. ಕಡಿಮೆ ತೀವ್ರತೆ ಇದ್ದಾಗ 50 ml, ಮತ್ತು ಇನ್ನೊಂದು ದೊಡ್ಡ ಕುರಿಗಳಾದರೆ 100 ml ವರೆಗೂ ಕುಡಿಸ್ಬೇಕಾಗುತ್ತೆ ಈ ಒಂದು ದ್ರಾವಣವನ್ನು. ಅದು ಬ್ಲೋಟೋರಿಡ್ ಇರ್ಬೋದು ಅಥವಾ ಬ್ಲೋಟೋಸಿಲ್ ಇರ್ತಕ್ಕಂಥದ್ದು. ಇದನ್ನು ಅಷ್ಟೇ ನಾವು ತೀವ್ರತೆ ಆಧಾರದ ಮೇಲೆ 2 ಗಂಟೆಗೆ ಒಮ್ಮೆ ಅಥವಾ 2.5 ಗಂಟೆಗಳ ಅಂತರದಲ್ಲಿ 1-2-3 ಬಾರಿ ಕೊಡಬೇಕಾಗುತ್ತೆ. ಇದು ಪ್ರಮುಖವಾಗಿ ನೀವು ಗಮನವಹಿಸ್ತಕ್ಕಂಥದ್ದು. ಇದು ಇನ್ನೊಂದು ಏನಂದರೆ, ಈ ಬ್ಲೋಟ್ ಅಂತ ಏನು ಕರೆದ್ನಲ್ಲ, ಅಂದರೆ ಫ್ರಾತಿ ಬ್ಲೋಟ್ ಅಂತ ಏನು ಕರೆದ್ನಲ್ಲ, ಅಂದರೆ ಹೊಟ್ಟೆ ಉಬ್ತಕ್ಕಂಥದ್ದು. ಆ ಹೊಟ್ಟೆ ಉಬ್ಬೋದು ನೇರವಾಗಿ ದುಷ್ಪರಿಣಾಮ ಉಂಟು ಮಾಡ್ತಕ್ಕಂಥದ್ದು. ಅಂದರೆ ಹೊಟ್ಟೆ ಭಾಳನೇ ತೀವ್ರವಾಗಿ ಹೊಟ್ಟೆ ಉಬ್ಬಿದಾಗ ಉಸಿರಾಟಕ್ಕೆ ಭಾಳಷ್ಟು ಒತ್ತಡ ಆಗುತ್ತೆ, ಶ್ವಾಸಕೋಶದ ಮೇಲೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಎರಡನೇದು ಏನಂದರೆ, ಅದರಿಂದ ಬಿಡುಗಡೆ ಆದಂಥ ಆಮ್ಲಗಳು, ಅಂದರೆ ಅದು ರಕ್ತದಲ್ಲಿ ಆಮ್ಲೀಯತೆಯೇ ಉಂಟು ಮಾಡಿದಾಗ ಏನಾಗುತ್ತೆ, ಈಗ ನಾವು ಇನ್ನು ಶ್ವಾಸಕೋಶದ ಮೇಲೆ ಮತ್ತು ರಕ್ತ ಪರಿಚಲನೆಯಲ್ಲಿ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ಬೇಗ ಕುರಿ ಅಥವಾ ಹಾಡುಗಳು, ಜಾನುವಾರುಗಳು ಮರಣ ಹೊಂದತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಇದು ನೀವು ಭಾಳ ಮುತುವರ್ಜಿಯಿಂದ ಕಾಳಜಿ ವಹಿಸಬೇಕಾಗುತ್ತೆ, ಗಮನ ವಹಿಸಬೇಕಾಗುತ್ತೆ ಒಂದು. ಯಾಕಂದರೆ ಈ ರೀತಿ ಭಾಳಷ್ಟು ಕುರಿ ಹಾಡುಗಳು ಇದರಿಂದ ಮರಣ ಹೊಂದತಕ್ಕಂಥ ಸಾಧ್ಯತೆಗಳಿರುತ್ತೆ. ಎರಡನೇ ವಿಚಾರ ಅಂತಂದರೆ, ನಾವು 1 ದಿನ 2 ದಿನ ಈ ಹೊಸದಾಗ ಆಹಾರ ಏನು ಕೊಟ್ಟಿರ್ತದಲ್ಲ, ಈ ಆಹಾರ ಕೊಟ್ಟಾಗ ಏನಾಗುತ್ತೆ, ಹೊಟ್ಟೆ ಒಳಗಡೆ ಇರತಕ್ಕಂಥ ಪರಿಸರ ಬದಲಾಗುತ್ತೆ. ಪರಿಸರ ಬದಲಾದಾಗ ಇಲ್ಲಿ ನಾವು ಏನು ಹೇಳ್ತೀವಿ, ಪ್ಯಾಥೋಜೆನಿಕ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಅಂದರೆ ರೋಗವನ್ನು ಉಂಟು ಮಾಡ್ತಕ್ಕಂಥ ಸಾಕಷ್ಟು ರೋಗಾಣುಗಳು. ಪ್ರಮುಖವಾಗಿ ನಾವು ಕಂಡು ಬರ್ತಕ್ಕಂಥದ್ದು ಅಂತಂದರೆ ಎಂಟೆರೋಟಾಕ್ಸಿಮಿಯಾ, ಅಂದರೆ ಕರುಳು ಬೇನೆ. ಇದು ಕ್ಲಾಸ್ಟ್ರಿಡಿಯಂ ಪರ್ಫ್ಯೂರಿಯನ್ಸ್ ಅಂತ ಒಂದು ಅಂದರೆ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು. ಅದು ಕರುಳಿನಲ್ಲೇ ವಿಷ ಪದಾರ್ಥವನ್ನು ಬಿಡುಗಡೆ ಮಾಡುತ್ತೆ. ಆ ವಿಷ ಪದಾರ್ಥ ಬಿಡುಗಡೆ ಅಂದರೆ ಅದೇನೋ ಎನ್ವಿರಾನ್ಮೆಂಟ್ ಅಂದರೆ ಪರಿಸರ ಬದಲಾವಣೆ ಆಗಿರೋದ್ರಿಂದ ಈ ರೋಗಕಾರಕಗಳು ಉಲ್ಬಣ ಆಗುತ್ತೆ. ಉಲ್ಬಣ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ ಹೊಟ್ಟೆ ಒಳಗಡೆ ಬೆಳವಣಿಗೆ ಆಗಿ ವಿಷ ಪದಾರ್ಥಗಳನ್ನ ರಿಲೀಸ್ ಆಗುತ್ತೆ. ಈ ರೀತಿ ರಿಲೀಸ್ ಆದಂಥ ವಿಷ ಪದಾರ್ಥಗಳು ಮುಖ್ಯವಾಗಿ ಅಂದರೆ ಒಳ್ಳೆ ದಷ್ಟಪುಷ್ಟವಾಗಿರ್ತಕ್ಕಂಥ ಕುರಿ ಮತ್ತು ಹಾಡುಗಳಲ್ಲೇ ಈ ಸಮಸ್ಯೆ ಹೆಚ್ಚಿನದಾಗಿ, ಮತ್ತು ನಾವು ಆಹಾರ ಬದಲಾವಣೆ ಅಥವಾ ಹೊಟ್ಟೆ ಉಬ್ಬಿದ್ದಂಥ ಕಾರಣಗಳಿಂದ ಈ ಸಮಸ್ಯೆಗಳು ಉಲ್ಬಣ ಆಗೋದ್ರಿಂದ ಕುರಿ ಯಾವುದೇ ಲಕ್ಷಣಗಳನ್ನು ತೋರಿಸೋದಿಲ್ಲ. ಸಾಧಾರಣವಾಗಿ ಏನಾಗುತ್ತೆ, ಕುರಿ ಹಾಡುಗಳು ನಿಂತಲ್ಲೇ ತಿರುಗ್ತಾ ಇರ್ತಕ್ಕಂಥದ್ದು, ಆ ರೀತಿ ಲಕ್ಷಣ ಬರುತ್ತೆ. ಇಲ್ಲ ಅಂತಂದರೆ ಚೆನ್ನಾಗಿದ್ದಂಥ ಹಾಡುಗಳು ಬೆಳಗ್ಗೆ ಚಲೋ ಇತ್ತು ಅಂತಂದರೆ ಇನ್ನು ಸಂಜೆ ಅಷ್ಟೊತ್ತಿಗೆ ಅದು ಹಡ್ಡು ಬಿದ್ದುಬಿಡುತ್ತೆ. ಹಡ್ಡು ಬಿದ್ದುಬಿಟ್ಟು ಹೊಟ್ಟೆ ಉಬ್ಬಿರುತ್ತೆ, ಹಡ್ಡು ಬಿದ್ದು ಮರಣವಂತಕ್ಕಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಇದು ಒಂದು ಬ್ಲೋಟಿಂದ ನೇರವಾಗಿ ಮರಣವಂತಕ್ಕಂಥ ಸಮಸ್ಯೆ. ಅದು ಎರಡನೇದು ಸೆಕೆಂಡ್ರಿ ಆಗಿ ಇನ್ನೊಂದು ಅಂದರೆ ಈ ಎಂಟೆರೋಟಾಕ್ಸಿಮಿಯಾ ಅಂತ ಹೇಳಿದ್ರೆ ಕರುಳು ಬೇನೆ. ಇದು ಭಾಳ ತೀವ್ರತರವಾದಂಥ ಕಾಯಿಲೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ಸೂಕ್ಷ್ಮಾಣುಜೀವಿ. ಇಲ್ಲಿ ಇನ್ನೊಂದು ಏನು ಮಾಡಬೇಕು ಅಂದರೆ, ಎಸ್ಪೆಷಲಿ ಎಂಟೆರೋಟಾಕ್ಸಿಮಿಯಾ ಅಂದರೆ ಕರುಳು ಬೇನೆಯನ್ನು ಹೇಗೆ ತಡೆಗಟ್ಟಬೇಕು ಅದು ಪ್ರಮುಖವಾಗಿ. ಯಾಕಂದರೆ ನಾವು ರೋಗ ಬಂದಂಥ ಯಾಕಂದರೆ ಭಾಳ ತೀವ್ರವಾಗಿ ಬರುತ್ತೆ, ಅಂದರೆ ಭಾಳ ಶಾರ್ಟ್ ಟೈಮ್ ಇರುತ್ತೆ, ಭಾಳ ಕಡಿಮೆ ಸಮಯ ಇದ್ದಿದ್ದರಿಂದ ನಮ್ಗೆ ಡಾಕ್ಟ್ರುಗಳು ಲಭ್ಯತೆ ಇರೋದಿಲ್ಲ. ನಾವು ಔಷಧೋಪಚಾರ ಮಾಡಿದ್ರೂ ಕೂಡ ಬದುಕಿ ಉಳಿತಕ್ಕಂಥ ಸಾಧ್ಯತೆ ಬಹಳ ಕಡಿಮೆ. ಹಾಗಾಗಿ ಇದನ್ನು ಹೇಗೆ ನಾವು ತಡೆಗಟ್ಟಬೇಕು ಅನ್ನೋದು ಬಹಳ ಪ್ರಮುಖವಾದಂಥ ವಿಚಾರ. ಇಲ್ಲಿ ನಾವು ಯಾವಾಗಲೂ ಏನು ಹೇಳ್ತೀವಿ, ಈ ಎಂಟೆರೋಟಾಕ್ಸಿಮಿಯಾಗೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನಾವು ಕುರಿಗಳಿಗೆ ಕಡ್ಡಾಯವಾಗಿ ಲಸಿಕೆ ಹಾಕಿಸ್ಬೇಕು. ET ಮತ್ತು TT ಎರಡೂ ಒಟ್ಟಿಗೆ ಬರುತ್ತೆ. ಇಲ್ಲಾಂದರೆ ನಮ್ಮ ಪಶುಸಂಗೋಪನೆ ಇಲಾಖೆಯಿಂದ ಎಂಟೆರೋಟಾಕ್ಸಿಮಿಯಾ ಲಸಿಕೆ ಇದ್ದಲ್ಲಿ ನೀವು ಲಸಿಕೆನ ಹಾಕ್ಸ್ಕೊಳ್ಳಿ. ಇಲ್ಲ ಸಿಗಲಿಲ್ಲ ಅಂತಂದರೆ ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ET ಮತ್ತು TT ಇರ್ತಕ್ಕಂಥದ್ದು, ಎಂಟೆರೋಟಾಕ್ಸಿಮಿಯಾ ಮತ್ತು ಟೆಟಾನಸ್ ಟಾಕ್ಸೈಡ್ ಅಂತ ಎರಡೂ ಒಟ್ಟಿಗೆ ಇರತಕ್ಕಂಥ ಲಸಿಕೆಗಳು ಲಭ್ಯ ಇರುತ್ತೆ. ಏಪ್ರಿಲಲ್ಲಿ ಹಾಕಿಲ್ಲ, ಮೇನಲ್ಲಿ ನೀವು ಲಸಿಕೆ ಹಾಕಿಲ್ಲ ಅಂದರೆ
ಈಗ ತೊಂದರೆ ಇಲ್ಲ. ಈಗ ಕೊನೆ ಪಕ್ಷ ಈ ಸಮಯದಲ್ಲಾದರೂ ನೀವು ಲಸಿಕೆನ ಹಾಕ್ಬೇಕು. ಅದು ಲಸಿಕೆ ಹೇಗೆ ಹಾಕ್ತಕ್ಕಂಥದ್ದು ಅಂದರೆ, ಈಗ ಹಿಂದೆ ಇರತಕ್ಕಂಥ ದೊಡ್ಡ ಮರಿಗಳು ಮೊದಲಿಂದನೂ ನೀವು ಲಸಿಕೆ ಹಾಕ್ಕೊಂಡು ಬಂದಿದ್ರೆ 6 ತಿಂಗಳಿಗೊಮ್ಮೆ ನಾವು ರಿಪೀಟ್ ಮಾಡಿ ಅಂತ ಹೇಳ್ತೀವಿ. ಆ ರೀತಿ ಮೊದಲು ಲಸಿಕೆ ಹಾಕಿದ್ದಲ್ಲಿ ಒಂದು ಡೋಸ್ ಸಾಕಾಗುತ್ತೆ. ಮೊದಲಿಗೆ ಲಸಿಕೆ ಹಾಕಿಲ್ಲ ಅಂತಂದರೆ 3 ತಿಂಗಳು ಮರಿಗಳು ಹೊಸದಾಗಿ ಹುಟ್ಟಿದ್ದಿರ್ಬೋದು ಅಥವಾ ಹೊಸದಾಗಿ ತಂದಂಥ ಕುರಿಗಳು ಅಥವಾ ಹಾಡುಗಳಿಗೆ ನೀವೇನು ಮಾಡಬೇಕು, ಮೊದಲನೇ ಮರಿಗಳಾದರೆ 3 ತಿಂಗಳ ನಂತರ ಈ ಒಂದು ಲಸಿಕೆನ ಹಾಕಬೇಕು. ಅಥವಾ ಹೊಸದಾಗಿ ಖರೀದಿ ಮಾಡಿದರೆ ಈಗ ಲಸಿಕೆ ಹಾಕಿ ನಂತರ 21 ಅಥವಾ 21ರಿಂದ 28 ದಿನಗಳ ಒಳಗೆ ಮತ್ತೊಂದು ಬೂಸ್ಟರ್ ಡೋಸ್ ಅಂತ ಕರೀತೀವಿ, ಬೂಸ್ಟರ್ ಡೋಸ್ ಲಸಿಕೆನ ಹಾಕಬೇಕು. ಇದು ಬಹಳ ಮುಖ್ಯ. ಯಾಕಂದರೆ ಲಸಿಕೆನ ನಾವು ಹಾಕೋದ್ರಿಂದನೇ ಈ ಒಂದು ಸಮಸ್ಯೆನ ನಾವು ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ನಾವು ತಡೆಗಟ್ಟತಕ್ಕಂಥ ಸಾಧ್ಯತೆ ಬಹಳ ಹೆಚ್ಚು. ಅದನ್ನು ಹೊರತಾಗಿ ನಾವು ಈಗ ಆಗುವ ಸಮಸ್ಯೆ ಆಗ್ತಾಯಿದೆ ಅಲ್ಲಿ, ಈಗ ಯಾರಲ್ಲಿ ಸಮಸ್ಯೆ ಕಂಡು ಬಂದಲ್ಲಿ ನೀವೇನು ಮಾಡಬಹುದು ಅಂತಂದರೆ, ತಕ್ಷಣ ನೀವು ಏನು ಔಷಧೋಪಚಾರ ಮನೆಯಲ್ಲಿ ಮಾಡ್ಕೊಳ್ಬೋದು ಅಂದರೆ, ತಕ್ಷಣಕ್ಕೆ ನಾವು ಈ ಡಾಕ್ಸಿಸೈಕ್ಲಿನ್ ಪೌಡ್ರು ಸಿಗುತ್ತೆ. ಆ ಡಾಕ್ಸಿಸೈಕ್ಲಿನ್ ಪೌಡರನ್ನು ನಾವು ನೀರಿನಲ್ಲಿ ಬೆರೆಸ್ಕೊಡ್ಬೇಕು. ಅದ್ರ ಮೇಲೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಇಲ್ಲ ನಿಯೋಡಾಕ್ಸ್ ಅಂತ ಪೌಡ್ರ್ ಬರುತ್ತೆ, ನಾವು ಕೋಳಿಗಳಲ್ಲಿ ಆಗ್ತಕ್ಕಂಥದ್ದು ಅದಿರ್ಬೋದು, ಅಥವಾ ಡಾಕ್ಸಿಸೈಕ್ಲಿನ್ ಪೌಡರನ್ನು ನಾವು ಸಾಧಾರಣವಾಗಿ 10 ಗ್ರಾಮ್ವರೆಗೂ ಕೊಡಬೇಕಾಗುತ್ತೆ. ಆ್ಯಕ್ಚುಲಿ 5 ದಿನಗಳ ಕಾಲ, ಬೆಳಗ್ಗೆ 1 ಡಾಕ್ಸಿಸೈಕ್ಲಿನ್ ಅಂದರೆ 1 ಟೈಮ್ 5 ದಿನಗಳ ಕಾಲ ಕೊಡಬೇಕಾಗುತ್ತೆ. ಅಂದರೆ ಸಮಸ್ಯೆ ಉಲ್ಬಣ ಆದಾಗ ಇದನ್ನು ಕೊಡಬೇಕು. ಇಲ್ಲ ಅಂತಂದರೆ ಸಾಧಾರಣವಾಗಿ ನಾವು ಈ ರೆಕಮೆಂಡ್ ಮಾಡಲ್ಲ. ಯಾಕಂದರೆ ಏನು ಸಮಸ್ಯೆ ಆಗುತ್ತೆ ಅಂದರೆ, ಈ ಕೊಟ್ಟಿರ್ತೀರಿ 5 ದಿನಗಳ ನಂತರ ಮತ್ತು ರೋಗಾಣು ಮತ್ತು ಉಲ್ಬಣ ಆಗೋ ಸಾಧ್ಯತೆಗಳಿರುತ್ತೆ. ಅಂದರೆ ನಾವು ಮತ್ತೆ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ. ಹಾಗಾಗಿ ಲಸಿಕೆ ಕಾರ್ಯಕ್ರಮ, ಲಸಿಕೆ ಮಾಡಿಸ್ಕೊಳ್ಳೋದೇ ಭಾಳ ಸೂಕ್ತವಾದಂಥದ್ದು. ಅದರ ಜೊತೆಗೆ ಇನ್ನೊಂದು ವಿಶೇಷ ಅಂತಂದರೆ, ಯಾವಾಗಲೇ ಹೇಳಿದಾಗೆ ಒಣಮೇವು ಜೊತೆಗೆ ಹಸಿಮೇವು ಮಿಕ್ಸ್ ಮಾಡಿಕೊಡ್ಬೇಕು. ಎರಡನೇ ವಿಚಾರ ಅಂತಂದರೆ, ನೀವು ಯಾವುದೇ ಸೊಪ್ಪನ್ನು ಅಥವಾ ಮೇವನ್ನು ಕೊಡಬೇಕಾದ್ರೆ ಒದ್ದೆ ಆಗಿರ್ತಕ್ಕಂಥದ್ದು ಮೇವನ್ನು ಕೊಡಬಾರ್ದು. ಇನ್ನೊಂದು, 1 ದಿನ ಬಾಡಿಸಿ, ಸೊಪ್ಪು ಅಂದರೆ ಮರದ ಸೊಪ್ಪು ಇರ್ಬೋದು, ಯಾವುದೇ ರೀತಿ ಸೊಪ್ಪು ಅಥವಾ ಹುಲ್ಲನ್ನು 1 ದಿನ ಬಾಡಿಸಿ, ಈಗ ಇವತ್ತು ಕಟಾವು ಮಾಡಿದ್ದನ್ನು ನಾಳೆ ಕೊಡೋದು ಸೂಕ್ತ. ಆ್ಯಕ್ಚುಲಿ ಅದು ಭಾಳ ಎಫೆಕ್ಟಿವ್ ಕಂಟ್ರೋಲು ಮೆಜರ್ಸ್. ಅದು ಅಂದರೆ ತುಂಬ ಪರಿಣಾಮಕಾರಿಯಾಗಿ ನಾವು ಅದನ್ನು ಈ ಒಂದು ಸಮಸ್ಯೆಗಳನ್ನು ಬ್ಲೋಟ್ ಅಂದರೆ ಎಸ್ಪೆಷಲಿ ಈ ಹೊಟ್ಟೆ ಉಬ್ಬನ್ನು ಜೊತೆಗೆ ಅದರಿಂದ ಸೆಕೆಂಡ್ರಿಯಾಗಿ ದುಷ್ಪರಿಣಾಮ ಆಗ್ತಕ್ಕಂಥದ್ದು ಎಂಟ್ರೋಟಾಕ್ಸಿಮಿಯಾ ಎರಡನ್ನೂ ನಾವು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ಬೋದು. ಅದು ಒಂದು ವಿಚಾರ. ಇನ್ನೊಂದು, ಅದಾದ ನಂತರ ನೀವು ರೆಗ್ಯುಲರಾಗಿ ಅಂದರೆ ಅದನ್ನು ಹತೋಟಿನಲ್ಲಿ ಇಡಬೇಕು, ಒಳ್ಳೆ ಸುಲಭವಾಗಿ ಜೀರ್ಣ ಆಗಬೇಕು ಅನ್ನೋದಾದರೆ ಈ ನಾವು ಸೂಕ್ಷ್ಮಾಣುಜೀವಿಗಳಿರ್ತಕ್ಕಂಥ ಕೆಲವು ಪೌಡರ್ ಬರುತ್ತೆ, ಪ್ರೋಬಯೋಟಿಕ್ಸ್ ಪೌಡರ್ ಅಂತ ಕರಿತೀವಿ. ಪ್ರಮುಖವಾಗಿ ಹೆಚ್ಚಿನದಾಗಿ ಸಿಗ್ತಕ್ಕಂಥದ್ದು ಅಂದರೆ ನಾವು ಇದು ಬಯೋವೆಟ್ ವೈಸಿಗೋಲ್ಡ್ ಅನ್ನೋದು ಒಂದು ನಾನು ಸುಲಭವಾಗಿ ಭಾಳ ಕಾಮನಾಗಿ ಬಳಸ್ತಾ ಇರ್ತಕ್ಕಂಥದ್ದು. ಅದು ಏನಂತಂದರೆ ಈ ರೋಗಕಾರಕಗಳನ್ನು ಬೆಳವಣಿಗೆ ಆಗೋದನ್ನ ತಡೆಗಟ್ಟುತ್ತೆ ಮತ್ತು ಚೆನ್ನಾಗಿ ಜೀರ್ಣ ಆಗುತ್ತೆ. ಅಂದರೆ ಇದನ್ನು ಬಳಸ್ಬೋದು ನೀವು, ಅಂದರೆ ರೆಗ್ಯುಲರಾಗಿ ಆಲ್ಟರ್ನೇಟ್ ಡೇ ಏನಾದರೂ ಬಳಸ್ಬೋದು ಅಥವಾ ಡೈಲಿನೂ ಬಳಸ್ಬೋದು. ಕುರಿ ಹಾಡುಗಳಲ್ಲಾದರೆ 5 ಗ್ರಾಮ್ ಅಂದರೆ ಒಂದು ಚಮಚ ಪ್ರತಿದಿನ, ಅಥವಾ ಆಲ್ಟರ್ನೇಟ್ ಡೇ ಬಿಟ್ಟು ದಿನ ಆದರೂ ಬಳಸಿದರೆ ಭಾಳ ಸೂಕ್ತವಾದಂಥದ್ದು. ಯಾಕಂದರೆ ಇದೆಲ್ಲ ಈಗ ಏನು ಎಂಟ್ರೆಕ್ ಪೆಥೋಜನ್ ಅಂತ ಏನು ಕರಿತೀವಲ್ಲ, ಕರಳುಗೆ ಸಂಬಂಧಿಸಿದಂಥ ಎಲ್ಲ ಕಾಯಿಲೆಗಳನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಮತ್ತು ಜೀರ್ಣ ಸಮತೋಲನವಾಗಿ ಅಂದರೆ ಸಂಪೂರ್ಣ ಚಲೋ ಜೀರ್ಣ ಆಗಲಿಕ್ಕೆ ನಾವು ಅನುಕೂಲ ಮಾಡುತ್ತೆ. ಅದನ್ನು ನೀವು ಈ ಒಂದು ಕ್ರಿಯೆ ಮಾಡ್ಕೊಳ್ಬೋದು. ಇನ್ನೊಂದು ಎರಡನೇ ಸಮಸ್ಯೆ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು ಅಂದರೆ, ಕುರಿ ಆಡುಗಳಲ್ಲಿ ನಾವು ಈ ಮಳೆಗಾಲದಲ್ಲಿ ನಿಮೋನಿಯಾ ಅಥವಾ ಅಂದರೆ ಕೆಮ್ಮು, ನೆಗಡಿ, ಶೀತ ಇದೆಲ್ಲ ಭಾಳ ಕಾಮನಾಗಿ ಕಂಡು ಬರುತ್ತೆ. ಯಾಕಂದರೆ ಈಗ ಸಡನ್ನಾಗಿ ಏನಕ್ಕೆ ಈ ಪರಿಣಾಮ ಯಾಕಂದರೆ ಅದು ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಯಾಕಂದರೆ ಇದು ಮನುಷ್ಯನಿಗೆ ಬರ್ತಕ್ಕಂಥದ್ದು ವಾತಾವರಣ ಬದಲಾವಣೆ ಆದ ತಕ್ಷಣ ಏನಾಗುತ್ತೆ, ಒಂದು ವಾತಾವರಣದಲ್ಲಿ ಇರ್ತಕ್ಕಂಥ ಪೋಲಾನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಂಡೀಷನ್ಸ್ ಇರ್ಬೋದು. ಅಂದರೆ ವಾತಾವರಣದಲ್ಲಿ ಟೆಂಪ್ರೇಚರ್ ಬದಲಾವಣೆ ಆಗಿರ್ತಕ್ಕಂಥದ್ದು, ಸೂಕ್ಷ್ಮಾಣುಜೀವಿಗಳ ಪಾಪ್ಯುಲೇಷನ್ ಬದಲಾವಣೆ ಆಗಿರ್ತಕ್ಕಂಥದ್ದು, ಅಥವಾ ಸೂಕ್ಷ್ಮಾಣುಜೀವಿಗಳ ಸಾಂದ್ರತೆ ಹೆಚ್ಚಾಗಿ ಇನ್ಫೆಕ್ಷನ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ವಾತಾವರಣ ಬದಲಾವಣೆ ಆಗುತ್ತೆ, ಪ್ರಮುಖವಾಗಿ ಟೆಂಪ್ರೇಚರ್ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ, ಒಂದು ಹ್ಯುಮಿಡಿಟಿ ಹೆಚ್ಚಾಗುತ್ತೆ, ತೇವಾಂಶ ಹೆಚ್ಚಾಗುತ್ತೆ. ಆದ್ದರಿಂದ ಒಂದು ಸ್ಟ್ರೆಸ್ ಅಂದರೆ ಸಡನ್ನಾಗಿ ಯಾವುದೇ ವಾತಾವರಣ ಬದಲಾವಣೆದಾಗ ಒತ್ತಡ ಸಾಧಾರಣವಾಗಿ ಸರ್ವೇ ಸಾಮಾನ್ಯವಾಗಿ ಒತ್ತಡಕ್ಕೆ ಒಳಗಾಗ್ತವೆ ಪ್ರಾಣಿಗಳು. ಈ ಒತ್ತಡಕ್ಕೆ ಒಳಗಾದಾಗ ತಾನಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ಕುಂದುತ್ತೆ. ಎರಡನೇ ವಿಚಾರ ಅಂತಂದರೆ, ಈ ಒಂದು ಎನ್ವಿರಾನ್ಮೆಂಟ್ ಹೇಗೆ ಅಂದರೆ ಭಾಳ ಸೂಕ್ಷ್ಮಾಣುಜೀವಿಗಳ ಅಂದರೆ ಬೆಳವಣಿಗೆಗೆ ಅಂದರೆ ವೃದ್ಧಿ ಆಗಲಿಕ್ಕೆ ತುಂಬ ಆರೋಗ್ಯಕರ ವಾತಾವರಣ. ಹಾಗಾಗಿ ಅವುಗಳ ಸಂಖ್ಯೆ ಹೆಚ್ಚಾದಾಗ ಸಾಧಾರಣವಾಗಿ ಈ ಒಂದು ಅಂದರೆ ನೆಗಡಿ, ಶೀತ, ಕೆಮ್ಮು, ನ್ಯೂಮೋನಿಯಾ ಇವೆಲ್ಲ ಸಮಸ್ಯೆಗಳು ಸಾಧಾರಣವಾಗಿ ಸರ್ವೇಸಾಮಾನ್ಯ ಕಂಡು ಬರ್ತವೆ. ಹಾಗಾಗಿ ಇದರಲ್ಲಿ ಪ್ರಮುಖವಾಗಿ HS ಅಂತ ಕರಿತೀವಿ, ಎಮರ್ಜಿಕ್ ಸೆಪ್ಟಿಸಿಮಿಯಾ. ಸಾಧಾರಣ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮಲ್ಲಿ ಉತ್ತರ ಕನ್ನಡದಲ್ಲಿ ಕಂಡು ಬಂದಿಲ್ಲ. ಆದರೂ ಕೂಡ ಭಾಳ ಡೇಂಜರ್ ಕಾಯಿಲೆ ಅದು. ಯಾಕಂದರೆ ಒಮ್ಮೆ ಭಾಳ ತೀವ್ರವಾಗಿ ಮರಣವನ್ನು ಉಂಟು ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆ ಇದು. ಹೇಗೆ ಅಂತಂದರೆ ಲಕ್ಷಣಗಳು ಭಾಳ
ಸಡನ್ನಾಗಿ ಹೆಚ್ಚಿನದಾಗಿ ಒಂದೇ ದಿನದಲ್ಲಿ ಜ್ವರ ಬಂದು ನೆಕ್ಸ್ಟ್ ಡೇನೇ ಮರಣ ಅಂತಕ್ಕಂಥ ಸಾಧ್ಯತೆ ಇರುತ್ತೆ. ಇಲ್ಲಾಂದರೆ ಏನೂ ಲಕ್ಷಣಗಳೇ ಇಲ್ಲದ ಹಾಗೆ ಮರಣ ಅಂತಕ್ಕಂಥ ಸಾಧ್ಯತೆಗಳು ಇದ್ದಾವೆ ಈ ಒಂದು ಕಾಯಿಲೆದಿಂದ. ಅದ್ರ ಜೊತೆಗೆ ಬೇರೆ ಬೇರೆ ಅಂದರೆ ಇದು ತೀವ್ರವಾಗಿ ಬರ್ತಕ್ಕಂಥ ಸಮಸ್ಯೆ. ಅದರ ಜೊತೆಗೆ ಬೇರೆ ಬೇರೆ ನೆಗಡಿ, ಶೀತ, ಕೆಮ್ಮು ಮತ್ತು ನ್ಯೂಮೋನಿಯಾ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳಿಂದನೂ ಬರುತ್ತೆ ಮತ್ತು ವೈರಸ್ಸಿಂದನೂ ಬರ್ತಕ್ಕಂಥದ್ದು. ತುಂಬ ವೈರಸ್ ಜೊತೆಗೆ ಇನ್ನೊಂದು ನಾವು ಮೈಕೋಪ್ಲಾಸ್ಮಾದಿಂದ, ಪ್ರಮುಖವಾಗಿ ಮೈಕೋಪ್ಲಾಸ್ಮಾ ನ್ಯೂಮೋನಿಯಾನು ಹೆಚ್ಚಿನದಾಗಿ ಕಂಡು ಬರ್ತಕ್ಕಂಥದ್ದು ಸಾಧ್ಯತೆ ಇದೆ. ಇಲ್ಲಿ ಏನು ಮಾಡಬೇಕು, ನೀವು ಒಂದು HS ಲಸಿಕೆಯನ್ನು ಮೇ ತಿಂಗಳಲ್ಲಿ ಹಾಕಿಸ್ಕೊಳ್ಳಿ. ಎರಡನೇದು ಪ್ರಮುಖವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ನೀವು ನಿರ್ವಹಣೆ ಅಂದರೆ ಅವುಗಳ ರೋಗ ನಿರೋಧಕ ಶಕ್ತಿನ ಇಂಪ್ರೂವ್ ಮಾಡಬೇಕು. ಈ ರೋಗ ನಿರೋಧಕ ಶಕ್ತಿ ಹೇಗೆ ಇಂಪ್ರೂವ್ ಮಾಡ್ತಕ್ಕಂಥದ್ದು ಇಲ್ಲಿ ಅಂತಂದರೆ, ಒಂದು ಲಸಿಕೆ ಹಾಕ್ಸಿದ್ರಿ, ಎರಡನೇದು ಸಮತೋಲನ ಆಹಾರ ಕೊಡ್ತಕ್ಕಂಥದ್ದು. ಪ್ರಮುಖವಾಗಿ ನಾವು ಖನಿಜ ಮತ್ತು ಜೀವಸತ್ವಗಳ ಮಿಶ್ರಣ, ವೈಟಮಿನ್ ಮತ್ತು ಟಾನಿಕ್ಗಳಿರ್ಬೋದು ಅಥವಾ ಖನಿಜ ಮತ್ತು ಜೀವಸತ್ವಗಳ ಮಿಶ್ರಣನ ಕೊಡ್ತಕ್ಕಂಥದ್ದು ಬಹಳ ಸೂಕ್ತ. ಯಾಕಂದರೆ ಈ ಖನಿಜ ಸಮತೋಲನ ಆಹಾರ ಒಂದು, ಯಾಕಂದರೆ ಒಳ್ಳೆ ಆಹಾರ ಇದ್ದರೆ ನಾವು ಸದೃಢವಾಗಿರ್ತೀವಿ. ಎರಡನೇ ವಿಚಾರ ಅಂತಂದರೆ ಆವಾಗಲೇ ಹೇಳಿದೆ ಪ್ರೋಬಯೋಟಿಕ್ಸನ್ನು ನೀವು ಆಹಾರದಲ್ಲಿ ಕೊಡೋದ್ರಿಂದ ಏನಾಗುತ್ತೆ, ಚೆನ್ನಾಗಿ ಜೀರ್ಣ ಆಗುತ್ತೆ, ಒಳ್ಳೆ ಪೋಷಕಾಂಶಗಳು ದೊರೆಯುತ್ತದೆ. ಅದ್ರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡ್ತಾವೆ ಪ್ರೋಬಯೋಟಿಕ್ಸು. ಮೂರನೇ ವಿಚಾರ ಅಂದರೆ ಈಗ ಖನಿಜ ಅಂಶಗಳು ಮತ್ತು ನಾವೇನು ಹೇಳ್ತೀವಿ ಎಸೆನ್ಷಿಯಲ್ ಮಿನರಲ್ಸು ಮತ್ತು ಮೈಕ್ರೋ ಮಿನರಲ್ಸ್ ಅಂತ ಕರಿತೀವಿ. ಎಸ್ಪೆಷಲಿ ಜಿಂಕು, ಸೆಲಿನಿಯಮ್ಮು, ಮಾಲಿಬ್ಡಿನಮ್ಮು ಮತ್ತು ಕಾಪರು, ಇವೆಲ್ಲ ಐರನ್ ಇರ್ಬೋದು. ಈ ಥರ ರೋಗ ನಿರೋಧಕ ಶಕ್ತಿ, ಮ್ಯಾಂಗನೀಸ್, ಇವೆಲ್ಲ ರೋಗ ನಿರೋಧಕ ಶಕ್ತಿನ ಇಂಪ್ರೂವ್ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಜೀವಸತ್ವಗಳು ಜೀವಸತ್ವ ಎ, ಜೀವಸತ್ವ ಇ, ಜೀವಸತ್ವ ಡಿ, ಇವೆಲ್ಲ ಬಿ ಕಾಂಪ್ಲೆಕ್ಸ್ಗಳು ಅಂದರೆ ಒಂದು ಬೆಳವಣಿಗೆ ಕೂಡ ರೋಗ ನಿರೋಧಕ ಶಕ್ತಿನೂ ಇಂಪ್ರೂವ್ ಮಾಡೋದ್ರಿಂದ ನೀವು ಈ ಟ್ರಾನ್ಸಿಷನ್ ಪೀರಿಯಡಲ್ಲಿ ಒಳ್ಳೆ ಆಹಾರ ಕೊಡಿ, ಖನಿಜ ಮತ್ತು ಜೀವಸತ್ವಗಳ ಮಿಶ್ರಣ ನೆಕ್ಕು ಬಿಲ್ಲೆ ಮುಖಾಂತರನ ಕೊಡಿ ಅಥವಾ ಟಾನಿಕ್ ಮುಖಾಂತರನಾದ್ರೂ 1 ವಾರ ಅಥವಾ 10 ಡೇಸ್ ಕೊಟ್ಟರೆ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗತಕ್ಕಂಥದ್ದು. ಎರಡನೇದು ಲಸಿಕೆ ಅಂತ ಹಾಕಿಸ್ಕೊಳ್ತೀರಿ. ಮೂರನೇದು ನೀವು ಕೊಟ್ಟಿಗೆನಲ್ಲಿ ಏನು ನಿರ್ವಹಣಾ ಕ್ರಮಗಳನ್ನು ಮಾಡಬೇಕು. ಇಲ್ಲಿ ಭಾಳಷ್ಟು ರೈತರು ಏನು ಮಾಡ್ತೀರಿ ಅಂತಂದರೆ, ಎಲಿವೇಟೆಡ್ ಪ್ಲಾಟ್ ಅಂದರೆ ಎತ್ತರ, ಅಂದರೆ ಅಟ್ಟಣಿಗೆ ಇರ್ತಕ್ಕಂಥ ಕೊಟ್ಟಿಗೆ ಆದರೆ ಭಾಳ ಸೂಕ್ತ. ಯಾಕಂದರೆ ಸರಾಗವಾಗಿ ಗಾಳಿ ಆಡ್ತಾ ಇರುತ್ತೆ ಮತ್ತು ಗಾಳಿ ಪರಿಚಲನೆ ಇರೋದ್ರಿಂದ ತೇವಾಂಶ ಬಿಲ್ಡಪ್ ಆಗಲ್ಲ, ಅಂದರೆ ನೀರಿನ ಅಂಶ ಕೊಟ್ಟಿಗೆ ಒಳಗಡೆ ಬಿಲ್ಡಪ್ ಆಗೋದಿಲ್ಲ. ಇನ್ನೊಂದು ಭಾಳಷ್ಟು ಮಳೆ ಬರ್ತದೆ ಅಂತ ಅಂದ್ಬಿಟ್ಟು ನಮ್ಮ ರೈತರೆಲ್ಲ ಸಂಪೂರ್ಣವಾಗಿ ಕವರ್ ಮಾಡಿಟ್ಟಿರ್ತಾರೆ. ಅಂದರೆ ಮಳೆ ಬರೋದನ್ನ, ಅಂದರೆ ಒಳಗಡೆ ಬರೋದನ್ನ ತಡಿಬೇಕು, ಅದಕ್ಕೆ ಕ್ರಮ ತಗೊಳ್ಬೇಕು. ಗಾಳಿ ಆಡಲಿಕ್ಕೆ ಅವಕಾಶ ಕೊಡೋದಿಲ್ಲ ನಮ್ಮಲ್ಲಿ. ಅದು ಏನಾಗುತ್ತೆ ಅಂದರೆ, ಮೊದಲೇ ವಾತಾವರಣದಲ್ಲಿ ತೇವಾಂಶ ಹೆಚ್ಚಿರುತ್ತೆ, ಮತ್ತು ನಾವು ಗಾಳಿ ಆಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ ಕೊಟ್ಟಿಗೆ ಒಳಗಡೆ ತೇವಾಂಶ ಹೆಚ್ಚಿರುತ್ತೆ ಮತ್ತು ಅದಕ್ಕೆ ಒಂದು ತೇವಾಂಶ ಹೆಚ್ಚಾಗೋದ್ರಿಂದ, ಜೊತೆಗೆ ಈ ತೇವಾಂಶ ಹೆಚ್ಚಾದರೆ ಏನಾಗುತ್ತೆ, ಸೂಕ್ಷ್ಮಾಣು ಜೀವಿಗಳ ವೃದ್ಧಿ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂದರೆ, ಸರಿಯಾದಂಥ ಗಾಳಿ ಆಡೋದಿಲ್ಲ, ಗಾಳಿ ಪರಿಚಲನೆ ಇರಲ್ಲ. ಗಾಳಿ ಪರಿಚಲನೆ ಇಲ್ಲ ಅಂತಂದರೆ ಏನಾಗುತ್ತೆ, ಯೂರಿನ್ ಅಂದರೆ ನಾವು ಮೂತ್ರ ಮಾಡಿದ್ದು, ಗಂಜಲ ಮಾಡಿದ್ದು ಅಥವಾ ಸಗಣಿ ಹಾಕಿದ್ರಲ್ಲಿ ಯೂರಿಯಾ ಅಂಶ ಇರುತ್ತಲ್ಲ, ಆ ಯೂರಿಯಾ ಅಂಶ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆಗಿದ್ದು ಹೊರಗಡೆ ಹೋಗೋದಿಲ್ಲ. ಅದು ಗಾಳಿ ಪರಿಚಲನೆ ಅಂದರೆ ಹೊರಗಡೆ ಹೋಗೋದಿಲ್ಲ, ಅಲ್ಲೇ ಬಿಲ್ಡಪ್ ಆಗೋದ್ರಿಂದ ಏನಾಗುತ್ತೆ, ಅದು ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕರಿತೀವಿ. ಅಂದರೆ ನಾವು ಉಸಿರಾಟದ ಟ್ರ್ಯಾಕ್ ಇರುತ್ತಲ್ಲ, ಮೂಗಿನಿಂದ ಲಂಗ್ಸ್ವರೆಗೂ ಅಲ್ಲಿ ಸೂಕ್ಷ್ಮ ಕಣಗಳಿರುತ್ತೆ, ಅಂದರೆ ಕೋಶಗಳಿರುತ್ತೆ. ಆ ಕೋಶಗಳ ಮೇಲೆ ಈಗ ಫ್ಲಾಜೆಲ್ಲ ರೀತಿ ಅಂತಂದರೆ ಸಣ್ಣ ಸಣ್ಣ ಒಂದು ಕೂದಲ ರೀತಿ ಕೋಶ ಇದಿರುತ್ತೆ, ಕೋಶಕ್ಕೆ ಅಂಗಗಳಿರುತ್ತೆ. ಅದು ಬಂದಂಥ ಸೂಕ್ಷ್ಮಾಣು ಜೀವಿಗಳನ್ನು ಹೊರಗೆ ಹಾಕ್ತಾ ಹೋಗುತ್ತೆ. ಅದೇನಾಗುತ್ತೆ, ನಾವು ಅಮೋನಿಯಾ ಪ್ರಮಾಣ ಹೆಚ್ಚಾದಾಗ ಈ ಒಂದು ಕೋಶಗಳು ಕೆಲಸ ಮಾಡೋದು ಕಡಿಮೆ ಮಾಡುತ್ತೆ ಮತ್ತು ಡ್ಯಾಮೇಜ್ ಆಗುತ್ತೆ. ಅಂದರೆ ಆ ಒಂದು ಲೈನಿಂಗಿಗೆ ಡ್ಯಾಮೇಜ್ ಆದಾಗ ಏನಾಗುತ್ತೆ, ಸೂಕ್ಷ್ಮಾಣು ಜೀವಿಗಳು ಸುಲಭವಾಗಿ ಸೋಂಕನ್ನು ಉಂಟು ಮಾಡ್ತದೆ. ಇದು ಆಗ್ತಕ್ಕಂಥ ಸಮಸ್ಯೆ. ಹಾಗಾಗಿ ನೀವು ಇಲ್ಲಿ ಕೊಟ್ಟಿಗೆನಲ್ಲಿ ಸರಾಗವಾಗಿ ಗಾಳಿ ಆಡಬೇಕು, ಜೊತೆಗೆ ಮಳೆ ನೀರು ಹೊರಗಡೆ ಬರದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಪದ್ಧತಿ. ಇದು ನೀವು ಗಮನಿಸ್ತಕ್ಕಂಥದ್ದು. ಇನ್ನೂ ಒಂದು ಸಮಸ್ಯೆ ಕುರಿ ಹಾಡುಗಳಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಅಂದರೆ, ಹೊರಗಡೆ ಮೇಲೆ ಬಿಡ್ತಕ್ಕಂಥವ್ರು ಕಾಲು ಕೊಳೆಯ ರೋಗ. ಅಂದರೆ ಅದು ಕಾಲು ಕೊಳೆಯೋದು ಅಂದರೆ ನಿಮಗೆ ಗೊತ್ತಾಗುತ್ತೆ, ರಾಡಿ ಅಂದರೆ ಸಗಣಿ ಇರ್ಬೋದು ಅಥವಾ ರಾಡಿ ಕೆಸರು ಈ ಗೊರಸಿನ ಮಧ್ಯೆ ಅಕ್ಯುಮುಲೇಷನ್ ಆಗಿ, ಅಂದರೆ ಅಲ್ಲೇ ಸೇರಿಕೊಂಡು ಅಲ್ಲಿ ಬ್ಯಾಕ್ಟೀರಿಯಾ ವೃದ್ಧಿ ಆಗಿ ಆ ಒಂದು ಕೊಳೆಯನ್ನು ತಿಂತಾ ಬರುತ್ತೆ. ಅದೇನಾಗುತ್ತೆ, ಕಾಲನ್ನು ತಿಂತ ಬರತಕ್ಕಂಥದ್ದು ಅಂದರೆ ಅಲ್ಲಿ ತುಂಬ ವಿಷಕಾರಿ ಪದಾರ್ಥಗಳನ್ನು ಬಿಡುಗಡೆ ಮಾಡೋದ್ರಿಂದ ಕಾಲನ್ನು ಎಲ್ಲ ತಿಂತಾ ಬರುತ್ತೆ, ತಿಂದು ಹೊಟ್ಟೆ ಎಲ್ಲ ಕೊಳೆಯುತ್ತದೆ. ಜೊತೆಗೆ ಕೊಳೆಯೋದ್ರ ಜೊತೆಗೆ ಏನಾಗುತ್ತೆ, ಆ ವಿಷ ಪದಾರ್ಥ ದೇಹಕ್ಕೆ ಸೇರುತ್ತೆ. ದೇಹಕ್ಕೆ ಸೇರೋದ್ರಿಂದ ಕುರಿಗಳು ಒಂದು ಕುಂಟ್ಲಿಕ್ಕೆ ಶುರು ಮಾಡ್ತಾ, ಮೊದಲನೇದಾಗಿ. ಎರಡನೇದು ಜ್ವರ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮೂರನೇದು ವಿಷ ಪದಾರ್ಥಗಳು ರಿಲೀಸ್ ಆಗೋದ್ರಿಂದ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತಕ್ಕಂಥದ್ದು. ಅಂದರೆ ಈ ಒಂದು ಸಮಸ್ಯೆಗೆ ಆಂಟಿಬಯೋಟಿಕ್ಕಿಂದ ನಾವು ಟ್ರೀಟ್ಮೆಂಟ್ ಮಾಡೋದು ಬಹಳ ಕಷ್ಟ. ಯಾಕಂದರೆ
ಆ ಒಂದು ಗೊರಸಿನ ಮಧ್ಯೆ ರೀಚ್ ಆಗ್ತಕ್ಕಂಥ ಆಂಟಿಬಯೋಟಿಕ್ಸು ಭಾಳ ಕಡಿಮೆ, ಅಂದರೆ ಭಾಳ ಅಂದರೆ ಏನಾಗುತ್ತೆ ಅದನ್ನು ರೆಗ್ಯುಲರಾಗಿ ಕೊಡಬೇಕು, ಡೈಲಿ 2 ಟೈಮ್ಸ್ ಕೊಡಬೇಕು. ನಾವು 10 to 15 ಡೇಸ್ ಹಾಕಿ ಅಂತ ಹೇಳ್ತೀವಿ, ಅವೆಲ್ಲ ರೈತರು ಯಾರು ಮಾಡ್ಲಿಕ್ಕೆ ಸಾಧ್ಯ ಕಷ್ಟ ಆಗುತ್ತೆ. ಹಾಗಾಗಿ ನಿಯಂತ್ರಣ ಕ್ರಮಗಳೇ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ನೀವು ಇಲ್ಲಿ ಏನು ಮಾಡಬೇಕು ನೀವು ಅಂದರೆ ಸಾಧಾರಣ ಹೆಚ್ಚಿನದಾಗಿ ರಾಡಿನಲ್ಲಿ ಬಿಡೋದನ್ನು ಕಡಿಮೆ ಮಾಡಿ, ಪ್ರಮುಖವಾಗಿ ಹೆಚ್ಚಿನ ಮಳೆಗಳು ಅಥವಾ ರಾಡಿ ಇರ್ತಕ್ಕಂಥ ಪ್ರದೇಶದಲ್ಲಿ ಮೇಲಕ್ಕೆ ಬಿಡಬೇಡಿ. ಮಳೆಗಾಲದಲ್ಲಿ ಬೆಸ್ಟ್ ಅಂತಂದರೆ ಈ ಅಟ್ಟಣಿಗೆ ಅಂದರೆ ಎತ್ತರ ಕೊಟ್ಟಿಗೆ ಇರ್ತಕ್ಕಂಥ ಅಲ್ಲೇ ಮೇವು ತಂದು ಸಾಕೋದು ಭಾಳ ಉತ್ತಮ. ಕೊನೆ ಪಕ್ಷ ಏನು ಜೂನ್ ಜುಲೈ ಮತ್ತು ಆಗಸ್ಟ್ ಮಧ್ಯದವರೆಗೂ ಆ ಥರ ಮಾಡಿದಾಗ ಏನಂದ್ರೆ ಅಂದರೆ ರೆಗ್ಯುಲರಾಗಿ ಹಟ್ಟೆ ಮಧ್ಯೆ ಏನು ಈ ಸಗಣಿ ಅಥವಾ ರಾಡಿ ಏನು ತುಂಬಿರುತ್ತಲ್ಲ ಅದನ್ನು ಕ್ಲೀನ್ ಮಾಡ್ತಕ್ಕಂಥದ್ದು, ಅದನ್ನು ನೀವು ಮಾಡಬೇಕಾಗುತ್ತೆ. ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಭಾಳ ಎಫೆಕ್ಟಿವ್ ಆಗಿ ನಿಮ್ಗೇನಾದ್ರು ಸಮಸ್ಯೆ ಆಯಿತು ಅಂದಲ್ಲಿ ನಾವು ಡಿಪ್ ಅಂತ ಕರಿತೀವಿ. ಎಸ್ಪೆಷಲಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಡಿಪ್ ಅನ್ನು ರೆಗ್ಯುಲರ್ ಸೋಂಕು ನಿವಾರಕಗಳನ್ನು ಹಾಕ್ಬೇಕು. ಬೆಳಗ್ಗೆ ಮತ್ತು ಸಾಯಂಕಾಲ 5 ನಿಮಿಷನಾದರೂ ನಿಲ್ಲಬೇಕು. ಅದರಲ್ಲಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ದ್ರಾವಣದಲ್ಲಿ ನಿಲ್ಲಬೇಕು. ಅದಕ್ಕಿಂತ ಎಫೆಕ್ಟಿವ್ ಮೆಥಡ್ ಅಂದರೆ ನಾವು ಫಾರ್ಮಲಿನನ್ನು ಬಳಸ್ತೀವಿ. ಸಾಧಾರಣವಾಗಿ 5% ಫಾರ್ಮಲ್ಡಿಹೈಡ್ ಅಂದರೆ ಫಾರ್ಮಲ್ಡಿಹೈಡ್ ಸೊಲ್ಯೂಷನ್ ಅಂದರೆ 40% ಇರುತ್ತೆ. ಅದನ್ನು ನಾವು 5% ಮಾಡಿಕೊಡ್ತಕ್ಕಂಥದ್ದು. ಸಾಧಾರಣವಾಗಿ 5% ಅಂದರೆ ತುಂಬ ತೀವ್ರವಾಗಿದ್ದರೆ ಜಸ್ಟ್ ಒಂದು 2 ಮಿನಿಟ್ಸ್ ಡಿಪ್ ಮಾಡಿ ತೆಗೆದು, ಇಲ್ಲಾಂದರೆ ನಾವು 2% ಆದರೂ ನಾವು ಮಾಡ್ಕೊಳ್ಬೋದು. 2% ಅಂದರೆ ಹೇಗೆ? 1 ಲೀಟ್ರ್ ನೀರಿಗೆ 20 ml. 5% ಅಂದರೆ ಹೇಗೆ? 1 ಲೀಟ್ರ್ ನೀರಿಗೆ 50 ml. ಆ್ಯಕ್ಚುಲಿ 5% ಹೋಗಬೇಡಿ, ಮೊದಲಿಗೆ 2% ಸಾಕಾಗುತ್ತೆ. ಅಂದರೆ 1 ಲೀಟ್ರ್ ನೀರಿಗೆ 20 ml ಅನ್ನು ಹಾಕಿ ಕಾಲನ್ನು ಹದ್ದಿಡಬೇಕು. ಒಂದು 2 ನಿಮಿಷನಾದರೂ ಹದ್ದಿಡಬೇಕು. ಅಂದರೆ ಬಹಳ ಎಫೆಕ್ಟಿವ್ ಆಗಿ ಈ ಒಂದು ಸಮಸ್ಯೆ ಕಂಟ್ರೋಲ್ ಆಗುತ್ತೆ. ಅದ್ರ ಹೊರತಾಗಿ ನಿಮಗೆ ಯಾವಾಗಲೇ ಹೇಳಿದೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ದ್ರಾವಣದಲ್ಲಿ ಅದನ್ನು ಬರೀ ತೊಳೆದ್ರೆ ಪ್ರಯೋಜನ ಆಗೋದಿಲ್ಲ, ನಿಲ್ಲಬೇಕು. 2 ರಿಂದ 5 ನಿಮಿಷದವರೆಗೂ ನಿಲ್ಲಬೇಕು. ಹೌದು, ಯಾಕಂದರೆ ಅದು ಸೂಕ್ಷ್ಮಜೀವಿ ಇರ್ತಕ್ಕಂಥ ಜಾಗಕ್ಕೆ ತಾಗಬೇಕಲ್ಲ. ಅದಕ್ಕೆ ಈಗ ಯಾವುದೇ ನೋಡಿ, ನಾವು ಡಿಸ್ಇನ್ಫೆಕ್ಟೆಂಟ್ ಯಾವುದೇ ಆಗಿದ್ರೆ ಕಾಂಟ್ಯಾಕ್ಟ್ ಪೀರಿಯಡ್ ಅಂತ ಇರುತ್ತೆ. ಆ ಕಾಂಟ್ಯಾಕ್ಟ್ ಪೀರಿಯಡ್ ಅಂದರೆ ಈಗ ಸೂಕ್ಷ್ಮಜೀವದ ಜೊತೆ 5 ನಿಮಿಷನಾದರೂ ಕಾಂಟ್ಯಾಕ್ಟಲ್ಲಿ ಇರಬೇಕು, ಅಥವಾ 2 ನಿಮಿಷನಾದರೂ ಕಾಂಟ್ಯಾಕ್ಟಲ್ಲಿ ಇರಬೇಕು. ಆಗ ಮಾತ್ರ ಸೂಕ್ಷ್ಮಜೀವಿ ಡೆತ್ ಆಗುತ್ತೆ. ಇಲ್ಲ ಅಂತಂದರೆ ಆ ಸೂಕ್ಷ್ಮಜೀವಿ ಡೆತ್ ಆಗೋದಿಲ್ಲ, ಮತ್ತೆ ವೃದ್ಧಿ ಆಗ್ತಾನೆ ಇರುತ್ತೆ. ಅದನ್ನು ನೀವು ಮಾಡ್ಬೋದು. ಅಂದರೆ ಇದು ಪ್ರಮುಖವಾಗಿ 3 ಸಮಸ್ಯೆಗಳು ಕುರಿ ಹಡಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಆಕಳಗಳಲ್ಲಿ ಸಾಧಾರಣವಾಗಿ ನಾವು ಕರುಗಳಲ್ಲಿ ಪ್ರಮುಖವಾಗಿ ಹೆಚ್ಚಿಂದ ಕಂಡು ಬರ್ತಕ್ಕಂಥದ್ದು ಬೇದಿ. ಅಂದರೆ ಈ ಮಳೆಗಾಲದಲ್ಲಿ ಅಂದರೆ ಏನಾಗುತ್ತೆ, ಅಜೀರ್ಣ ಅಂದರೆ ಬೇದಿ ಅಂತಂದರೆ ಅದು 108 ಕಾರಣ ಇರುತ್ತೆ. ಅದು ಅಜೀರ್ಣದಿಂದ ಹಾಗೆ ಆಗಿರ್ಬೋದು, ಇಲ್ಲ ಹೆಚ್ಚಿನದಾಗಿ ಹಾಲು ಕೊಡೋದ್ರಿಂದನೂ ಹಾಗಾಗಿರ್ಬೋದು, ಇಲ್ಲ ಸೂಕ್ಷ್ಮ ಏನು ಪ್ಯಾರಾಸೈಟ್ಸ್ ಅಂದನೂ ಆಗಿರ್ಬೋದು, ಅಂದರೆ ಜಂತು ಹುಳುಗಳಿಂದನೂ ಆಗಿರ್ಬೋದು, ಅಥವಾ ಬ್ಯಾಕ್ಟೀರಿಯಾ ನಂಜಾಗಿರತಕ್ಕಂಥ ಆಗಿರ್ಬೋದು, ಇಂಥ ಮೇವಿನಲ್ಲಿ ವ್ಯತ್ಯಾಸ ಆದ್ರೂ ಆಗಿರ್ಬೋದು. ಅಂದರೆ ಈಗ ಪ್ರಮುಖವಾಗಿ ಏನು ಆಗ್ತಕ್ಕಂಥದ್ದು ಅಂದರೆ ಕರುಗಳಲ್ಲಿ ಹೆಚ್ಚಿನದಾಗಿ ಬೇದಿ, ಅಂದರೆ ಈಗ ಸೂಕ್ಷ್ಮಾಣುಜೀವಿ, ಯಾಕಂದರೆ ತೇವಾಂಶ ಇದರಿಂದ ಸೂಕ್ಷ್ಮಾಣುಜೀವಿಗಳ ಸಾಂದ್ರತೆ ಹೆಚ್ಚಿರುತ್ತೆ. ಸಾಧಾರಣವಾಗಿ ನೀರಿನಲ್ಲಿರ್ಬೋದು ಅಥವಾ ಈ ರಾಡಿನಲ್ಲಿ ಸಂಪರ್ಕಕ್ಕೆ ಬರತಕ್ಕಂಥದ್ದು, ಮೇವಿನಲ್ಲಿ ಸಂಪರ್ಕಕ್ಕೆ ಬರತಕ್ಕದ್ರಿಂದ ಬೇದಿ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚು. ಈ ಬೇದಿ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರೋದ್ರಿಂದ ಏನು ಮಾಡಬೇಕು, ಅವಾಗಲೇ ಹೇಳಿದಂಗೆ ಕ್ರಮಗಳು ಸೇಮೆ. ಯಾವುದೇ ಪ್ರಾಣಿ ಆಗಲಿ, ಕುರಿ ಅಥವಾ ಹಾಡಾಗಲಿ, ಆಕಳ ಆಗಲಿ ಅಥವಾ ಕರು ಆಗಲಿ, ಯಾವುದೇ ಎಲ್ಲ ಕ್ರಮಗಳು ಒಂದು ಪ್ರಮುಖವಾಗಿ ಏನು ಹೇಳಿದೆ, ಒಂದು ಹೆಚ್ಚಿನದಾಗಿ ಹಾಲನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ಬಹಳ ಮುಖ್ಯ ಕರುಗಳಲ್ಲಿ. ಯಾಕಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ಕೊಟ್ಟರು ಅದು ಸರಿಯಾಗಿ ಒಂದು ಹಾಲೇನೇ ಲ್ಯಾಕ್ಸೇಟಿವ್ ಅಂತಂದರೆ ಬೇದಿ ಮಾಡಿಸುತ್ತೆ ತುಂಬ ಹಾಲು ಕೊಟ್ಟರೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಸೂಕ್ಷ್ಮಾಣುಜೀವಿಗಳು ವೃದ್ಧಿ ಆಗ್ತಾ ಹೋಗುತ್ತೆ. ಆಗ ಒಂದು ಹಾಲಿಂದ ಬೇದಿ ಆಗ್ತಕ್ಕಂಥ ಅದರ ಜೊತೆಗೆ ಸೂಕ್ಷ್ಮಾಣುಜೀವಿಗಳು ವೃದ್ಧಿ ಆದಾಗ ಏನು ಸಾಧಾರಣವಾಗಿ ನಾವು ಏನು ಈಕೋಲ ಇರ್ಬೋದು, ಸಾಲ್ಮನೆಲ್ಲ ಇರ್ಬೋದು, ಕೊರಿನಿ ಬ್ಯಾಕ್ಟೀರಿಯಾ ಅಂದರೆ ಸುಮಾರು ಬ್ಯಾಕ್ಟೀರಿಯಾಗಳು, ಮತ್ತು ಅದರಿಂದ ರೋಟಾವೈರಸ್ ಇರ್ಬೋದು, ಕರೋನಾ ವೈರಸ್, ಈ ಥರ ಎಲ್ಲ ವೈರಾಣುಗಳಿಂದನೂ ಬೇದಿ ಆಗೋದ್ರಿಂದ ಕ್ರಮಗಳನ್ನು ಏನು ತೊಗೊಳ್ಬೇಕು ಆಕಳಗಳಲ್ಲಿ ಅಂತಂದರೆ, ನಾವು ಎಷ್ಟು ಹಾಲು ಬೇಕೋ ಅಷ್ಟೇ ಕೊಡಬೇಕು. ಮತ್ತು ಇನ್ನೊಂದು ಅವಕ್ಕೆ ಸಮತೋಲನ ಆಹಾರ ಕೊಡೋದ್ರ ಜೊತೆಗೆ ಅವಾಗಲೇ ಹೇಳಿದಾಗೆ ಯಾವಾಗಲೂ ಖನಿಜ ಮತ್ತು ಜೀವಸತ್ವದ ಮಿಶ್ರಣಗಳನ್ನು ಎಲ್ಲ ಜಾನುವಾರುಗಳಿಗೆ ಕೊಡ್ತಕ್ಕಂಥದ್ದು ಬಹಳ ಸೂಕ್ತ, ನೆಕ್ಕು ಬೆಲೆ ಜೊತೆಗೆ. ಇನ್ನೊಂದು ಅಂತಂದರೆ ಇಲ್ಲಿ ನಾವು ಸಾಧಾರಣವಾಗಿ HS ಅಥವಾ BQ ಬರ್ತಕ್ಕಂಥ ಸಾಧ್ಯತೆ ಇದೆ. BQ ಅಂದರೆ ನಾವು ಏನಾಗಿರ್ತೀವಿ, ಚಪ್ಪೆ ರೋಗ ಹೆಚ್ಚಿನದಾಗಿ ಕಂಡು ಬಂದಿರ್ತಕ್ಕಂಥ ಗಮನಿಸಿದ್ವಿ. ಆದರೆ HS ಸಾಧಾರಣವಾಗಿ ಆಕಳು ಮತ್ತು ಎಮ್ಮೆಗಳಲ್ಲಿ ಹೆಚ್ಚು ತೀವ್ರತರವಾಗಿ, ಆದರೆ ಉತ್ತರ ಕನ್ನಡದಲ್ಲಿ ನಾವು ಕಂಡು ಬಂದಿಲ್ಲ. ಅಂದರೆ ಅಷ್ಟು ಸಾಮಾನ್ಯವಾಗಿ ಫ್ರೀಕ್ವೆನ್ಸಿ ಇಲ್ಲ. ಆದರೂ ಕೂಡ ನೀವು HS ಮತ್ತು BQ ಲಸಿಕೆ ಹಾಕ್ಸ್ತಕ್ಕಂಥದ್ದು ಭಾಳ ಸೂಕ್ತ ನಾವು ಮೇ ತಿಂಗಳಲ್ಲಿ. ಯಾಕೆ ಇದರಲ್ಲಿ ಆಕಳಗಳಿರ್ಬೋದು ಅಥವಾ ಎಮ್ಮೆಗಳಿರ್ಬೋದು ಅಥವಾ ಕರುಗಳಿಗಿರ್ಬತಕ್ಕಂಥದ್ದು, ಅದು ನೀವು ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ. ಜೊತೆಗೆ ಇನ್ನೊಂದು ಅಂದರೆ ಬೇದಿ ಆದಾಗ ಏನು ಮಾಡಬೇಕು. ಯಾಕಂದರೆ ಸಾಧಾರಣವಾಗಿ ನಿಮ್ಮ ಮನೆಯಲ್ಲಿ ಯಾವ ಕ್ರಮಗಳನ್ನು ತಗೊಳ್ಬೋದು ಅಂದರೆ, ಸಾಧಾರಣವಾಗಿ ಏನು ಹೇಳ್ತೀವಿ ನಾವು, ಕೆಲವು ಗಿಡಮೂಲಿಕೆಗಳನ್ನು ಪ್ರಮುಖವಾಗಿ ಹೇಳ್ತೀವಿ. ಈಗ
ತಗಟೆ ಸೊಪ್ಪು ರೋಡ್ ಸೈಡೆಲ್ಲ ಬೆಳೀತದೆ, ಹಳದಿ ಕಲರ್ ಹೂವಾಗುತ್ತೆ. ಆ ತಗಟೆ ಸೊಪ್ಪನ್ನು ತಿನ್ನಿಸೋದ್ರಿಂದನೂ ಕಡಿಮೆ ಆಗುತ್ತೆ. ಇನ್ನೊಂದು ಪೇರ್ಲೆ ಸೊಪ್ಪು ತಿನ್ನಿಸೋದ್ರಿಂದನೂ ಕಡಿಮೆ ಆಗುತ್ತೆ. ಎಷ್ಟು ಪೇರ್ಲೆ ಸೊಪ್ಪು ತಿನ್ನಬೇಕು ಅಂದರೆ ಅದರ ಗಾತ್ರದ ಮೇಲೆ. ಕರುಗಳಾದರೆ ಸಾಧಾರಣವಾಗಿ ನಾವು ಒಂದು ಹಿಡಿಯುವಷ್ಟು ಸೊಪ್ಪನ್ನು ತಿನ್ನಿಸ್ಬೇಕು. ಆದರೆ ಈಗ ಬೇದಿನಲ್ಲಿ ರಕ್ತ ಮಿಶ್ರಿತ ಇದ್ದರೆ ನೀವು ಇನ್ನೊಂದೇನು ಮಾಡ್ಬೋದು, ಈ ನಾವು ಒಗ್ಗರಣೆಗೆ ಹಾಕ್ತೀವಲ್ಲ ಕರಿಬೇವನ್ನು ಸೊಪ್ಪನ್ನು ಮಿಶ್ರಣ ಮಾಡಿ ತಿನ್ನಿಸ್ತಕ್ಕಂಥದ್ದು, ಇದು ಮನೆಯಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ಮತ್ತು ಹೈಜೀನ್ ಬಹಳ ಮುಖ್ಯ. ಹೈಜೀನ್ ಅಂದರೆ ಸ್ವಚ್ಛತೆ ಬಹಳ ಮುಖ್ಯ. ಇಲ್ಲ ಇನ್ನೊಂದೇನೆಂದರೆ ನೀವು ಈಗೆಲ್ಲ ಸಾಕಷ್ಟು ಟಾನಿಕ್ಗಳು ಬರ್ತವೆ. ನಾವೇನು ನಾರ್ಫ್ಲಾಕ್ TZ, ಓಫ್ಲಾಕ್ಸ್ TZ, ಸಿಫ್ಲಾಕ್ಸ್ TZ ಅಂದರೆ ಯಾಕಂದರೆ ನಾವು ಬ್ಯಾಕ್ಟೀರಿಯಾ ನಾಶಕಗಳು ಪ್ಲಸ್ ಏನು ಪ್ರೋಟೋಜೋನ್ ನಾಶಕಗಳು ಎರಡನ್ನೂ ಬಳಸಿ ಸಾಧಾರಣವಾಗಿ ಅಂದರೆ ನೀರು ಮತ್ತು ಕಲುಷಿತವಾದಂಥ ಆಹಾರದಿಂದ ಹರಡ್ತಕ್ಕಂಥ ಸಾಧ್ಯತೆ ಹೆಚ್ಚು. ಆ ಟಾನಿಕ್ಗಳನ್ನ ಡಾಕ್ಟರ್ಗಳ ಸಜೆಷನ್ ಮೇರೆಗೆ ನೀವು ಹಾಕ್ಕೊಳ್ಬೇಕಾಗುತ್ತೆ. ಈ ಹಂಗೆ ಭಾಳ ತೀವ್ರವಾಗಿತ್ತಂದರೆ ಡಾಕ್ಟರ್ಗಳ ಸಂಪರ್ಕ ಮಾಡಿ ಅದಕ್ಕೆಲ್ಲ ಸೂಕ್ತವಾದಂಥ ಚಿಕಿತ್ಸೆಯನ್ನು ಮಾಡಬೇಕಾಗುತ್ತೆ. ಬಹಳ ಸಂತೋಷ ಡಾಕ್ಟರ್ ರಂಗನಾಥ್ ಅವರೇ. ಜಾನುವಾರುಗಳಲ್ಲಿ ವಿಶೇಷವಾಗಿ ಕುರಿ ಮತ್ತು ಆಡುಗಳಲ್ಲಿ ಕಂಡುಬರುವಂತಹ ಒಂದು ಆರೋಗ್ಯ ಸಮಸ್ಯೆಗಳು, ವಿಶೇಷವಾಗಿ ಮಳೆಗಾಲದಲ್ಲಿ ಕಂಡುಬರುವಂತಹ ಆರೋಗ್ಯ ಸಮಸ್ಯೆಗಳು ಮತ್ತು ಅವುಗಳ ಒಂದು ಸಮಗ್ರ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಎನ್ನುವ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು.